ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಇವತ್ತು ಹಣಾಹಣಿ ನಡೆಯುತ್ತೆ. ಹಾಗಾಗಿ ಇದೀಗ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಇನ್ನು ಪಂದ್ಯದ ಭದ್ರತೆಗೆ 2,000 ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಇವತ್ತು ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಇದಕ್ಕೆ ಬೇಕಾಗಿರುವಂತಹ ಭದ್ರತೆ ಸಿದ್ಧತೆ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಸುಮಾರು 3:30 ಮಧ್ಯಾಹ್ನದ ನಂತರ 3:30 ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪಂದ್ಯ ಆರಂಭ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಆರ್ಸಿಬಿ ಪಂದ್ಯ ಇದೆ ಅಂತಂದ್ರೆ ಅಲ್ಲಿ ಹೆಚ್ಚಿನ ಭದ್ರತೆ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಕೂಡ ಈ ಒಂದು ಮ್ಯಾಚ್ಗೋಸ್ಕರ ಪಂದ್ಯದ ಭದ್ರತೆಗೆ 2,000 ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಹಾಗಾಗಿ ಆರ್ಸಿಬಿ ಪಂದ್ಯ ಇದೆ ಅಂತಂದ್ರೆ ಅಲ್ಲಿ ಪೊಲೀಸರು ಕೂಡ ಅಲರ್ಟ್ ಇದ್ದೇ ಇರ್ತಾರೆ. ಮತ್ತೊಂದು ಕಡೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಮ್ಯಾಚ್ ಹಿನ್ನೆಲೆ ಸಾಲು ಎಫ್ಐಆರ್ ಕೂಡ ಈಗ ದಾಖಲಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ಟಿಕೆಟ್ ಸೇಲ್ ಮಾಡಿದ್ದಾರಲ್ಲ ಅಂತವ್ರ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಸೆಲೆಬ್ರೇಷನ್ ಮಾಡಿದವರ ಮೇಲೆಯೂ ಕೂಡ ಕೇಸ್ ಆಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾಗಿದೆ ಸಾಲು ದೂರುಗಳು. 10 ದಿನದಲ್ಲಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಒಟ್ಟು 5 ಎಫ್ಐಆರ್ ಈಗ ರಿಜಿಸ್ಟರ್ ಆಗಿದೆ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಮ್ಯಾಚ್ ಹಿನ್ನೆಲೆ ಸಾಲು ಎಫ್ಐಆರ್ಗಳು, ಟೋಟಲ್ 5 ಎಫ್ಐಆರ್ಗಳು ಈಗ ದಾಖಲಾಗಿರುವಂತದ್ದು. 10 ದಿನದಲ್ಲಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಒಟ್ಟು 5 ಎಫ್ಐಆರ್ಗಳು. ಲಿಖಿತ್, ಪುನೀತ್, ಪುಷ್ಕರ್, ಪ್ರಭಾಕರ್, ಶ್ರೀನಿಧಿ, ದಿನೇಶ್ ರಾವ್ ಬಂಧನ ಆಗಿದೆ. 5 ಎಫ್ಐಆರ್ಗಳಲ್ಲಿ 4 ಎಫ್ಐಆರ್ ಟಿಕೆಟ್ ಸೇಲ್ ಮಾಡಿ ಸಿಕ್ಕಿಬಿದ್ದವರು. ನಿಗದಿತ ಬೆಲೆಗಿಂತಲೂ ಕೂಡ 3 ಪಟ್ಟು ಹೆಚ್ಚಾಗಿ ಟಿಕೆಟ್ ಮಾರಾಟ ಮಾಡ್ತಾ ಇದ್ರು. ಇಂಥವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ 4 ಜನ ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಟಿಕೆಟ್ ದಂಧೆ ನಡೆಸುವವರ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದೆ. ವಿಶೇಷವಾಗಿ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಟಿಕೆಟ್ ಲಭ್ಯ ಇದೆ ಅಂತ ಹೇಳಿ ಟಿಕೆಟ್ಗಳನ್ನ ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋದು, ಅದಾದ ನಂತರ ದುಪ್ಪಟ್ಟು ಬೆಲೆಯನ್ನ ತಗೊಂಡು ಈ ರೀತಿಯಾಗಿ ಟಿಕೆಟ್ಗಳನ್ನ ಸೇಲ್ ಮಾಡ್ತಾ ಇದ್ರು. ಹಾಗಾಗಿ ಈಗ ಈ ಒಂದು ವಿಚಾರದಲ್ಲಿ ಈಗಾಗಲೇ 4 ಜನ ಅರೆಸ್ಟ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಈಗಾಗಲೇ 5 ಎಫ್ಐಆರ್ಗಳು ದಾಖಲಾಗಿದೆ. ಹಾಗಾಗಿ 4 ಜನ ಅರೆಸ್ಟ್ ಆಗಿದ್ದಾರೆ. 10 ದಿನದಲ್ಲಿ ನಡೆದಿರುವಂತಹ ಘಟನೆ ಇದು. ಅದರಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಅಂತಂದ್ರೆ ಆರ್ಸಿಬಿ ಪಂದ್ಯ ಇದೆ ಅಂತಂದ್ರೆ ಅದು ಎಷ್ಟೇ ಬೆಲೆ ಹೆಚ್ಚಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಟಿಕೆಟ್ ಖರೀದಿ ಮಾಡಬೇಕು, ಮ್ಯಾಚ್ ನೋಡಬೇಕು ಅನ್ನುವಂಥ ಕ್ರೇಜ್ ಇರುತ್ತೆ. ಹಾಗಾಗಿ ಈಗ 10 ದಿನಗಳಲ್ಲಿ ಇಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 5 ಎಫ್ಐಆರ್ಗಳು ದಾಖಲಾಗಿದೆ. ಫಿಕ್ಸ್ ಆಗಿರುವಂತಹ ಬೆಲೆಗಿಂತ 3 ಪಟ್ಟು ಹೆಚ್ಚಾಗಿ ಬ್ಲಾಕ್ ಅಲ್ಲಿ ಇವರೆಲ್ಲ ಟಿಕೆಟ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಅದರನ್ನೇ ಈಗ ಒಂದ್ ರೀತಿಯಾಗಿ ದಂಧೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಥವ್ರ ವಿರುದ್ಧ ಒಂದು ಕಡೆ ಖಾಕಿ ಕಣ್ಣಿಟ್ಟಿರುವಂತದ್ದು ನಿಜ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಫೇಕ್ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಪೋಸ್ಟ್ ಮಾಡೋದು, ಅದಾದ ನಂತರ ಕಡಿಮೆ ಬೆಲೆಗೆ ಸಿಗುತ್ತೆ ಅಥವಾ ಸ್ವಲ್ಪ ಜಾಸ್ತಿ ಬೆಲೆ ಕೊಡಬೇಕು, ಇಲ್ಲ ಅಂತಂದ್ರೆ ಆನ್ಲೈನ್ ನಲ್ಲೇ ಹಣವನ್ನ ಪೇ ಮಾಡಿಸ್ಕೊಳ್ಳೋದು, ಅದಾದ ನಂತರ ನೀವು ಸ್ಟೇಡಿಯಂ ಹತ್ರ ಹೋಗಿ ಅಲ್ಲೇ ನಿಮಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಅವರಿಗೆ ಸುಳ್ಳು ಹೇಳಿ ಈ ರೀತಿಯಾಗಿ ವಂಚಿಸೋದು. ಇದೆಲ್ಲವೂ ಕೂಡ ಪಂದ್ಯಗಳು ಆರಂಭ ಆದ ನಂತರ ಆಗ್ತಾ ಇದೆ. ಈ ವರ್ಷ ಐಪಿಎಲ್ ಆರಂಭ ಆದ ನಂತರ. ಹಾಗಾಗಿ ಇದೆಲ್ಲದರ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದೆ. ಸದ್ಯಕ್ಕೆ ಈಗ ಐಪಿಎಲ್ ಟಿಕೆಟ್ನಲ್ಲಿ ಸಾಲು ಎಫ್ಐಆರ್ಗಳು ದಾಖಲಾಗಿರುವಂಥದ್ದು. ಟೋಟಲ್ 5 ಎಫ್ಐಆರ್ ಈಗ ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಐಪಿಎಲ್ ಆರಂಭ ಆಯಿತು ಅಂತಂದ್ರೆ ಇಲ್ಲೇನೋ ಒಂದು ರೀತಿಯಾಗಿ ಇದೇ ಒಂದು ಸಿಚುವೇಶನ್ ನ ಮಿಸ್ಯೂಸ್ ಮಾಡಿಕೊಂಡು ದುಡ್ಡು ಮಾಡೋದಕ್ಕೆ ಇಳಿದು ಬಿಡ್ತಾರೆ ಇವರೆಲ್ಲರೂ ಕೂಡ. ಈಗಲೂ ಕೂಡ ಈಗ 5 ಎಫ್ಐಆರ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದು ಕೂಡ ಕೇವಲ 10 ದಿನಗಳಲ್ಲಿ. ಹಾಗಾಗಿ ಇದನ್ನ ತಡಿಬೇಕು ಅಂತಂದ್ರೆ ಹೇಗೆ ತಡಿಬಹುದು, ಏನ್ ಮಾಡಬಹುದು ಅಂತ? ಐಪಿಎಲ್ ಟಿಕೆಟ್ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾವಾಗ ಆನ್ಲೈನ್ ಟಿಕೆಟ್ ಅಂತ ಹೇಳಿ ಹೇಳ್ತಾರೆ, ಆನ್ಲೈನ್ಗೆ ಹೋಗಿ ಲಾಗಿನ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಸಾಮಾನ್ಯ ಒಬ್ಬ ಕ್ರಿಕೆಟ್ ಪ್ರೇಮಿ ಅಲ್ಲಿ 3 ರಿಂದ 4 ನಿಮಿಷಕ್ಕೆ ಅಲ್ಲಿ ಸೋಲ್ಡ್ ಔಟ್ ಅಂತ ಹೇಳಿ ಯಾವುದೇ ರೀತಿಯ ಟಿಕೆಟ್ ಅನ್ನ ಬುಕ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾದ್ರೆ 23,000 ಅಂದ್ರೆ ಅವರು ಹೇಳೋ ಪ್ರಕಾರ 33,000 ಕೆಪಾಸಿಟಿಯಲ್ಲಿ 10,000 ಬಿಟ್ರು ಕೂಡ 23,000 ಟಿಕೆಟ್ 3 ನಿಮಿಷದಲ್ಲಿ ಮಾರಾಟ ಮಾಡುವಂತ ಅಷ್ಟು ಕೆಪಾಸಿಟಿ ಇದೆಯಾ, ರಿಸೀವರ್ಸ್ ಗಳಿಗೆ ಅಷ್ಟು ಕೆಪಾಸಿಟಿ ಇದೆಯಾ ಅನ್ನುವಂಥದ್ದು ಒಂದು ದೊಡ್ಡ ಡೌಟ್ ಬರುತ್ತೆ. ನೋಡಿದ್ರೆ ಈಗ ಯಾವ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಈಗ ಸಾಲು ಎಫ್ಐಆರ್ ಗಳು ಆಗ್ತಾ ಇದಾವೆ ಅನ್ನುವಂಥದ್ದು ನೋಡಿದ್ರೆ ಗಮನಿಸಬಹುದು. ಹಾಗಾದ್ರೆ ಇವ್ರಿಗೆಲ್ಲ ಬಲ್ಕ್ ಅಲ್ಲಿ ಹೇಗೆ ಟಿಕೆಟ್ಗಳು ಸಿಗ್ತಾ ಇದಾವೆ? ಬಲ್ಕ್ ಅಲ್ಲಿ ಟಿಕೆಟ್ಗಳು ಸಿಕ್ಕುವಂತದ್ರಿಂದಾಗಿ ಇವರಿಗೆ ಒಂದು ಕಾಳಸಂತೆಯಲ್ಲಿ ಮಾರ್ಕೊಳ್ಳುವಂಥದ್ದು, ದುಪ್ಪಟ್ಟು ಹಣಕ್ಕೆ ಮಾರ್ಕೊಳ್ಳುವಂಥದ್ದು ಮಾಡ್ತಾನೆ ಹೋಗ್ತಿದ್ದಾರೆ. ನಿಜವಾದ ಕ್ರಿಕೆಟ್ ಪ್ರೇಮಿಗಳಿಗೆ ಅಲ್ಲಿ ಹೋಗಿ ನೋಡ್ಬೇಕು ಅನ್ನುವಂಥವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಟಿಕೆಟ್ ಸಿಗದೆ ಇರೋ ಕಾರಣಕ್ಕೆ ಈ ರೀತಿಯಲ್ಲಿ ದುಪ್ಪಟ್ಟು ಹಣವನ್ನ ಅಂದ್ರೆ ನಿಮ್ಗೆ 2,000 ರೂಪಾಯಿ, 3,000 ರೂಪಾಯಿ, 1,500 ಟಿಕೆಟ್ ಎಲ್ಲವೂ ಕೂಡ 10,000, 15,000 ರೂಪಾಯಿಗೆ ಮಾರಾಟ ಮಾಡುವಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಈಗ ಇದನ್ನ ಸದ್ಯಕ್ಕೆ ಪೊಲೀಸರು ಒಂದು 5-6 ಈಗ ಎಫ್ಐಆರ್ ಗಳು ಕೂಡ ಬಂದಿದೆ. ಅದನ್ನ
ಎಲ್ಲಿ ನೀವು ಹೇಳಿದ ಹಾಗೇನೆ ಸ್ಟೇಡಿಯಂ ಹತ್ರ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಆಮೇಲೆ ಅವರು ಇರೋದಿಲ್ಲ. ಆಮೇಲೆ ಆನ್ಲೈನ್ ಅಲ್ಲಿ ಈ ರೀತಿ ಫೇಕ್ ಟಿಕೆಟ್ ಗಳನ್ನು ಕೂಡ ರೈಸ್ ಮಾಡುವಂತದ್ದು. ಅಲ್ಲಿ ನೋಡಿದ್ರೆ ಅಲ್ಲಿ ಅವರಿಗೆ ಟಿಕೆಟ್ ಆಗಿರೋದಿಲ್ಲ. ಅದ್ರ ಜೊತೆಗೆ KCA ಮೆಂಬರು ಕೂಡ 100 ಟಿಕೆಟ್ ಗಳನ್ನ ದುಪ್ಪಟ್ಟು ಹಣಕ್ಕೆ ಮಾರ್ತಾ ಇದ್ದಂತದ್ದು. KCA ಮೆಂಬರ್ ಗಣೇಶ್ ಅನ್ನುವಂಥವ್ರು ಕೂಡ ಅವ್ರ ಮೇಲೂ ಕೂಡ FIR ಆಗಿ CCB ಅವರು ಅರೆಸ್ಟ್ ಮಾಡ್ತಾರೆ. ಈ ರೀತಿಯಲ್ಲಿ ಈಗ ಬೆಂಗಳೂರು, ಅದರಲ್ಲೂ ಕೂಡ RCB ಮ್ಯಾಚ್ ಅಂತ ಹೇಳಿ ಹೇಳಿದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಕೆಪಾಸಿಟಿ ಕಡಿಮೆ, ಆದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ. ನಿಜವಾಗ್ಲೂ ಕೂಡ ನಿಜವಾದಂತ ಕ್ರಿಕೆಟ್ ಪ್ರೇಮಿಗಳಿಗೆ, ಸಾಮಾನ್ಯ ಕ್ರಿಕೆಟ್ ಪ್ರೇಮಿಗಳಿಗೆ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ಕಾರ್ಪೊರೇಟ್ ವ್ಯಕ್ತಿಗಳಿಗೆ, ಜನಪ್ರತಿನಿಧಿಗಳಿಗೆ, ದೊಡ್ಡ ದೊಡ್ಡ ಇಲಾಖೆಯಲ್ಲಿರುವಂತವ್ರಿಗೆ, ಅವ್ರಿಗೆ ಮಾತ್ರ, ಅವರ ಸುತ್ತಮುತ್ತ ಇರೋರ್ಗೆ ಮಾತ್ರ ಸಿಗ್ತಾ ಇದೆ. ಹೀಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈ ಡಿಮ್ಯಾಂಡ್ ಇರೋದ್ರಿಂದಾಗಿ ಸಾಮಾನ್ಯ ಜನರನ್ನ ವಂಚನೆ ಮಾಡುವಂತದ್ದು ತಂಡ ಕೂಡ ಇಳಿದಿದೆ. ಸೊ ಅವ್ರನ್ನ ಈ ರೀತಿಯಲ್ಲಿ ವಂಚಿಸ್ತಾ ಇರುವಂತದ್ದು. ಹಾಗಾಗಿ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಲು FIR ಗಳಾಗ್ತಾ ಇರುವಂತದ್ದು. ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.